ತಮ್ಮೆಲ್ರಿಗೂ ಕೂಡ ಗೊತ್ತು, ಮೇ 4ನೇ ತಾರೀಕು ಒಂದು ಆನೆಯನ್ನ ಸಕಲೇಶ್ಪುರ ಭಾಗದಲ್ಲಿ ಸೆರೆ ಹಿಡಿಯಲಾಗುತ್ತೆ. ಅದು ಆಲೂರು ರೇಂಜ್ಗೆ ಸೇರುವಂತದ್ದು ಅಡ್ಕ ಬಡ್ಕ ಅಂತ ಒಂದು ಆನೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು. ನೋಡಿ, ಆ ಒಂದು ಆನೆನ ಹಿಡಿದು ನಂತರದಲ್ಲಿ ಭದ್ರಾ ಫಾರೆಸ್ಟ್ ಗೆ ರಿಲೀಸ್ ಮಾಡ್ತಾರೆ. ಸೊ ಅದು ಯೂ ಟರ್ನ್ ಮಾಡ್ಕೊಂಡು ಅದೇ ಒಂದು ದಾರಿಲೇ ಬಂದಿದ್ರೆ ಸಕಲೇಶ್ಪುರ ಭಾಗಕ್ಕೆ ಆಲೂರು ರೇಂಜ್ಗೆ ಬಂದ್ಬಿಡೋದು. ಬಟ್ ಅದು ಆಪೋಸಿಟ್ ಗೆ ಹೋಗ್ಬಿಟ್ಟಿದೆ. ತೀರ್ಥಹಳ್ಳಿ ಅಂದ್ರೆ ಚಿಕ್ಕಮಂಗ್ಳೂರು ಭಾಗದಿಂದ ತೀರ್ಥಹಳ್ಳಿ ಭಾಗಕ್ಕೆ ಹೋಗಿದೆ, ಶಿವಮೊಗ್ಗ ಭಾಗಕ್ಕೆ ಹೋಗಿದೆ. ಸೊ ಅದು ಅಲೆದಾಡುತ್ತಿದೆ, ತನ್ನ ಒಂದು ಜಾಗಕ್ಕೋಸ್ಕರ, ತನ್ನ ಒಂದು ಊರಿಗೋಸ್ಕರ ಅಲೆದಾಡುತ್ತಿದೆ. ಆಗ ಅಲ್ಲಿರುವಂತ ಜನರು, ಸುತ್ತಮುತ್ತವರೆಲ್ಲರೂ ಕೂಡ ನೋಡಿ ಆತಂಕ ಪಡ್ಕೋತಾರೆ. ಯಾಕೆಂದ್ರೆ ಈ ಒಂದು ಆನೆಗೆ ರೇಡಿಯೋ ಕಾಲರ್ ಅನ್ನ ಹಾಕಿರ್ತಾರೆ. ಸೊ ಅಲ್ಲಿಗೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗುತ್ತೆ ಈ ಒಂದು ಆನೆಯನ್ನ ಇತ್ತೀಚೆಗಷ್ಟೇ ಸೆರೆ ಹಿಡಿದು ಬಿಟ್ಟಿದ್ದಾರೆ. ಸೊ ಹೀಗಾಗಿ ಈ ಒಂದು ಆನೆ ಅಲೆದಾಡುತ್ತಿದೆ, ತನ್ನ ಒಂದು ಊರಿಗೋಸ್ಕರ, ಜಾಗಕ್ಕೋಸ್ಕರ ಅಲೆದಾಡುತ್ತಿದೆ ಅಂತ ಅಲ್ಲಿರುವಂತ ಜನರಿಗೂ ಕೂಡ ಗೊತ್ತಾಗುತ್ತೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಆನೆ ಹಿಂದೆ ಬಿದ್ದಿದ್ದಾರೆ. ಬಟ್ ಏನಂದ್ರೆ ಈ ಒಂದು ಆನೆ ಎಲ್ಲೂ ಕೂಡ ನಿಲ್ತಾ ಇಲ್ಲ, ತುಂಬಾನೇ ಓಡಾಡ್ತಾ ಇದೆ, ಅಲೆದಾಡ್ತಾ ಇದೆ. ಜಾಸ್ತಿ ಸಮಯ ನಿಲ್ತ್ರು, ಮಾಮೂಲಿ ಅಂತೆ ಆನೆಗಳು ನಿಲ್ತ್ಕೊಂತವೆ, ಆದ್ರೆ ಆನೆ ನಿಲ್ತಾನಿಲ್ಲ, ತುಂಬಾನೇ ಓಡಾಡ್ತಾ ಇದೆ. ಯಾಕೆಂದ್ರೆ ಒಂದು ತನ್ನ ಒಂದು ಜಾಗಕ್ಕೋಸ್ಕರ, ಕಂಡುಕೊಳ್ಳೋಕೋಸ್ಕರ ಒಂದು ಆನೆ ಓಡಾಡ್ತಾ ಇದೆ. ಈಗ ನೋಡಿ, ತೀರ್ಥಹಳ್ಳಿ ಭಾಗದಲ್ಲಿ ಇದ್ದಂತ, ಮೊನ್ನೆ ತೀರ್ಥಹಳ್ಳಿ ಭಾಗದಲ್ಲಿ ಕಾಣಿಸ್ಕೊಂಡಂತ ಆನೆ ಅಂದ್ರೆ ಆರಗ ಜ್ಞಾನೇಂದ್ರ ಅಂತ ಏನು ಶಾಸಕರಿದ್ದಾರೆ, ಅವರ ಮನೆ ಬಳಿ ಕೂಡ ಆ ಒಂದು ಊರಿಗೂ ಕೂಡ ಹೋಗಿತ್ತು. ಸೊ ಈಗ ಸದ್ಯಕ್ಕೆ ಕುಂದಾಪುರ ರೇಂಜ್ ನಲ್ಲಿ ಆನೆ ಇರುವಂತದ್ದು. ಸಿದ್ದಾಪುರ, ಕಮಲಶಿಲೆ, ಸೊ ಈ ಒಂದು ಭಾಗದಲ್ಲಿ ಆನೆ ಇದೆ. ಸೊ ಆ ಒಂದು ಭಾಗದ ಶಾಸಕರು ಕೂಡ ಈ ಒಂದು ವಿಚಾರದ ಬಗ್ಗೆ ಮಾತನಾಡಿದ್ದು, ಆನೆ ಸದ್ಯಕ್ಕೆ ನಿಲ್ತಾ ಇಲ್ಲ, ತುಂಬಾನೇ ಓಡ್ತಾ ಇದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕೈಲಾದಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಆನೆನ ವಾಪಸ್ ಕಾಡಿಗೆ ಓಡಿಸಕ್ಕೆ. ಬಟ್ ಅದು ತನ್ನ ಒಂದು ಜಾಗಕ್ಕೆ, ತನ್ನ ಒಂದು ಊರಿಗೋಸ್ಕರ ಅಲೆದಾಡ್ತಾ, ಹುಡ್ಕೊಂಡು ಓಡಾಡ್ತಾ ಇದೆ ಅಂತ ಕೂಡ ವಿಚಾರ ಗೊತ್ತಾಗ್ತಾ ಇದೆ. ಸೊ ಹಾಗಾದ್ರೆ ನಿಜಕ್ಕೂ ಕೂಡ ಇದು ವಾಪಸ್ ತನ್ನ ಒಂದು ಜಾಗ ಅಂದ್ರೆ ಸಕಲೇಶ್ಪುರ ಭಾಗಕ್ಕೇನೆ ಬರುತ್ತಾ ಅಂತ ಪ್ರತಿಯೊಬ್ಬರಿಗೂ ಕೂಡ ಒಂದು ಕ್ವಶನ್ ಮಾರ್ಕ್ ಮೂಡಬಹುದು. ಹೇಳಕ್ ಆಗೋದಿಲ್ಲ, ಯಾಕಂದ್ರೆ ಸಾಕಷ್ಟು ಉದಾಹರಣೆಗಳಿದೆ. ಸಕಲೇಶ್ಪುರ ಭಾಗದಲ್ಲಿ ಹಿಡಿದಂತ ಮಕ್ಕನ ಆನೆ ಅದು ಬೇರೆ ಅಂದ್ರೆ ಎಂ ಹಿಲ್ಸ್ ಭಾಗಕ್ಕೆ ಮತ್ತೆ ಬೇರೆ ಬೇರೆ ಭಾಗಕ್ಕೆ ಬಿಟ್ಟರು ಕೂಡ ಬಂದಿರುವಂತ ವಾಪಸ್ ಸಕಲೇಶ್ಪುರಕ್ಕೆ ಬಂದಿರುವಂತ ಉದಾಹರಣೆಗಳಿದೆ 2 ವರ್ಷದ ಒಳಗೆ. ಸೊ ಹೀಗಾಗಿ ಈ ಒಂದು ಆನೆಯು ಕೂಡ ಈಗ ಕುಂದಾಪುರದಲ್ಲಿದೆ. ಸೊ ಒಂದು ಸರ್ಕಲ್ ಮಾಡ್ಕೊಂಡು ಬರುವಂತ ಚಾನ್ಸಸ್ ಇದ್ರೂ ಇರ್ಬೋದು, ಸೊ ಹೇಳಕ್ಕಲ್ಲ. ಬಟ್ ಅಷ್ಟರಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಸೊ ಬಹಳಷ್ಟು ರೀತಿಯಲ್ಲಿ ಒಂದು ವಿಚಾರ ಇದೆಯಲ್ಲ, ಬಹಳಷ್ಟು ತುಂಬಾನೇ ಸೆನ್ಸಿಟಿವ್ ವಿಚಾರ ಇದೆಲ್ಲವೂ ಕೂಡ. ಸೊ ನೋಡ್ಬೇಕು ಏನು ತೀರ್ಮಾನ ತೆಗೆದುಕೊಳ್ತಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಯಾವ ರೀತಿ ಅದನ್ನ ಕಾಡಿಗೆ ಓಡಿಸಿದ್ರೆ ತುಂಬಾನೇ ಒಳ್ಳೇದು, ಸೂಕ್ತ. ಬಟ್ ಏನಾಗುತ್ತೋ ನೋಡ್ಬೇಕು. ಬಟ್ ಅದು ಆನೆ ಊರಿನೊಳಗಡೆನೆ ಓಡಾಡ್ತಾ ಇದೆ, ಹೆಚ್ಚಾಗಿ ಕಾಡಿನಲ್ಲಿ ಇರಕ್ಕೇನೆ ಇಷ್ಟ ಪಡ್ತಾ ಇಲ್ಲ, ತನ್ನ ಒಂದು ದಾರಿಯನ್ನ ಕಂಡುಕೊಳ್ಳೋಕ್ಕೋಸ್ಕರ. ಆನೆ ಹೊಸಂಗಡಿ, ಸಿದ್ದಾಪುರ, ಕಮಲಶಿಲೆ, ಈಗ ಕಮಲಶಿಲೆ ಕಡೆ ಹೋಗ್ತಾ ಇದೆ. ಫಾರೆಸ್ಟ್ ಅಧಿಕಾರಿಗಳು ಅದರ ಬೆನ್ನಿಗೆ ಇದ್ದಾರೆ. ಶಾಲೆ ರಜೆ ಕೊಟ್ಟಾಗಿದೆ, ಸಂತೆಯನ್ನ ಮುಂದೂಡಿದೆ, ಅದೆಲ್ಲ ಮಾಡಿದ್ದೇವೆ. ಆದರೆ ಅರಣ್ಯ ಅಧಿಕಾರಿಗಳು, ಇವನ್ ಅರಣ್ಯ ಸಚಿವರಿಗೂ ಮಾತಾಡಿದೆ, ಸಹಾಯವನ್ನು ಕೇಳಿದ್ದೇನೆ. ಒಂದು ಯೋಚನೆ ಏನು ಕೇಳಿದ್ರೆ, ಅರಣ್ಯ ಅಧಿಕಾರಿಗಳು ಇದನ್ನ ಓಡಿಸ್ತೇವೆ ಬೇರೆ ಕಡೆ ಅಂತೇಳಿ ಹೇಳ್ತಿದ್ದಾರೆ. ಬಟ್ ಒಂದು ವಿಶೇಷ ಏನು ಕೇಳಿದ್ರೆ, ಈ ಆನೆ ಎಲ್ಲೂ ನಿಲ್ತಾ ಇಲ್ಲ. ಅರಣ್ಯ ಅಧಿಕಾರಿಗಳು ಸುಸ್ತಾಗಿದ್ದಾರೆ, ಆನೆ ಎಲ್ಲೂ ನಿಲ್ತಾ ಇಲ್ಲ ಅನ್ನೋದು ಅವ್ರ ಸಮಸ್ಯೆ. ನಿರಂತರ ನಡ್ಕೊಂಡು ಹೋಗ್ತಾ ಇದೆ. ಅದು ಎಲ್ಲಿಯೋ ಗುಂಪು ತಪ್ಪಿದೆ, ಒಂದು ಕಡೆಯಿಂದ ಶಿಫ್ಟ್ ಮಾಡಿದ್ದಾರೆ, ಮತ್ತೆಲ್ಲೋ ಹೋಗ್ತಾ ಇದೆ, ಹೀಗೆಲ್ಲ ಇದೆ. ಆ ಗುಂಪು ಮಡಿಕೇರಿ ಆಚೆ ಕಡೆ ಎಲ್ಲೋ ಇದೆ. ಅದು ಒಟ್ಟು ಹುಡುಕಾಟದಲ್ಲಿದೆ, ನಿರಂತರ ಹೋಗ್ತಾ ಇದೆ. ಇಲ್ಲಿವರೆಗೆ ಏನು ತೊಂದರೆ ಮಾಡಲಿಲ್ಲ. ಅಲ್ಲದೆ ಈ ಒಂದು ಆನೆ ತುಂಬಾನೇ ಡಿಸ್ಟರ್ಬ್ಸ್ ಆಗಿರುತ್ತೆ. ಯಾಕೆಂದ್ರೆ ಒಂದು ಬೇರೆ ಜಾಗಕ್ಕೆ ರಿಲೀಸ್ ಮಾಡಿರೋದಲ್ವಾ, ತನ್ನ ಜಾಗಕ್ಕೋಸ್ಕರ ಅದು ಹುಡುಕುತ್ತಾ ತುಂಬಾನೇ ಮೈಂಡ್ ಡಿಸ್ಟರ್ಬ್ ಆಗಿ ಎದ್ವಾ ಅಲೆದಾಡ್ತಾನೆ ಇರುತ್ತೆ ತನ್ನ ಜಾಗಕ್ಕೋಸ್ಕರ. ತನ್ನ ಒಂದು ಜಾಗಕ್ಕೆ ಅದು ಯಾವಾಗ ತಲುಪುತ್ತೋ ಆಗ ಶಾಂತವಾಗುತ್ತೆ ಒಂದು ಆನೆ. ಸೊ ನೋಡೋಣ ಏನಾಗುತ್ತೆ ಮುಂದೆ, ಯಾರಿಗೂ ಕೂಡ ತಿಳಿದಿಲ್ಲ. ಕಾಡಾನೆಯ ಒಂದು ಮೂಮೆಂಟ್ ಇದೆಯಲ್ಲ, ತುಂಬಾನೇ ಸ್ಪೀಡ್ ಇರುತ್ತೆ. ಇವತ್ತು ಒಂದು ಜಾಗದಲ್ಲಿದ್ರೆ ನಾಳೆ ಸುಮಾರು ಒಂದು 20ರಿಂದ 30 ಕಿಲೋಮೀಟರ್ ನಡೆದ್ಬಿಟ್ಟು ಬೇರೆ ಒಂದು ಭಾಗಕ್ಕೆ ಹೋಗ್ಬಿಟ್ಟಿರುತ್ತೆ, ಬೇರೆ ಒಂದು ಅಂದ್ರೆ ಗ್ರಾಮಕ್ಕೆ, ಬೇರೆ ಒಂದು ಬಾರ್ಡರ್ಗೆನೆ ಹೋಗ್ಬಿಟ್ಟಿರುತ್ತೆ ಒಂದು ಆನೆ.